ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದಕ್ಕಿದ್ದಂಗೆ ಅನ್ನದಾನ ಸೇವೆ ಯಾಕೆ ಮಾಡ್ತಿದ್ಯಾ? ಏನಾದ್ರೂ ಅರ್ಕೆನಾ? ಇಲ್ಲ ಕಣವಿ, ಅದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇವನಿ. ಆಟೆ ಅಲ್ಲ, ಸಿಡ್ಲೂರ್ನಾಗ ಅವರಲ್ಲ, ಅವ್ರಿಗೆ ಯಾವುದೇ ತೊಂದರೆ ಆಗದಿರಲಿ ಅಂತ ಇದನ್ನೆಲ್ಲ ಮಾಡ್ತಾ ಇರೋದು. ಅವ್ರಿಗೆ ತೊಂದರೆ ಆಯ್ತದೆ ಅಂತ ಯಾರು ಹೇಳಿದ್ದು? ಪುಟ್ಟಕ್ಕ. ಆ ರಾಧಾ ವೈಭವ್ ಏನಾದ್ರೂ ಮಾಡ್ತಾರೆ ಅಂತ ಪುಟ್ಟಕ್ಕಂಗೆ ಗೊತ್ತಾಗೋಯ್ತಾ? ಪುಟ್ಟಕ್ಕ ಸ್ಯಾನೆ ಎದ್ರಕಂಡವಳೆ ಸಾನ. ಆ ವೀರಪ್ಪ ಏನೋ ಸರಿ ಇಲ್ವಂತಲ್ಲ, ಅಲ್ಲಿ ಹೋಗಿರೋರು ನಮ್ಮವ್ರು ಅಂತ ಗೊತ್ತಾದ್ರೆ ಅವ್ರ ಜೀವಕ್ಕೆ ಏನೋ ಅಪಾಯ ಮಾಡ್ತಾರೇನೋ ಅಂತ ಪುಟ್ಟಕ್ಕಂಗೆ ಎದ್ರಿಕೆ. ಅದೇ ಹೊತ್ತಿಗೆ ಗುರುಗಳು ಸಿಕ್ಕಿ ಅನ್ನದಾನ ಮಾಡಿದ್ರೆ ಎಲ್ಲ ಒಳ್ಳೇದಾಯ್ತದೆ, ಅವ್ರಿಗೇನು ತೊಂದರೆ ಆಗಕ್ಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇದನ್ನೆಲ್ಲ ಮಾಡ್ತಿದ್ದೀವಿ. ಅಲ್ಲವಾ, ವೀರ ಹುಲಿಯವ್ರು ಯಾಕೆ ನಮಗೆ ತೊಂದರೆ ಮಾಡ್ತಾರೆ? ಅದು ಮಾಡಬೇಕು ಅಂತ ಅನಿಸ್ತು ಕಣವಿ, ಅದಕ್ಕೆ ಮಾಡ್ತಾ ಇವ್ನಿ. ಗಂಗಾಧರಪ್ಪ ಬೇರೆ ಆ ಊರಲ್ಲಿರೋರೆಲ್ಲ ಸ್ಯಾನ ಕೆಟ್ಟ ಜನ ಅಂತಂದ್ರಲ್ಲ, ಅದಕ್ಕೆ ಮಾಡಬೇಕು ಅನಿಸ್ತು, ಮಾಡ್ತಾ ಇವ್ನಿ. ಅಲ್ಲವಾ, ಅವ್ರು ಒಳ್ಳೆಯವ್ರು ಅಂತ ನಾನು ಹಿಂಗೆ ಹೇಳಿದ್ನಲ್ಲ. ಗೊತ್ತು ಕಣವಿ, ಆದ್ರೂ ನನ್ನ ಮನಸ್ಸು ಸಮಾಧಾನಕ್ಕೆ ಮಾಡಿಸ್ತಾ ಇವ್ನಿ. ಅವ್ವ, ಇವನು ಇಷ್ಟೇನ ನಮ್ಮಿಂದ ಮುಚ್ಚಿಡ್ತಾವಳೆ. ಇಲ್ಲ ಅಂದಿದ್ರೆ ಹಿಂಗೆಲ್ಲ ಯಾಕೆ ಗಾಬರಿ ಪಡ್ತಿದ್ಲು? ಈ ಪುಟ್ಟಕ್ಕಂಗೂ ಸಿಡ್ಲೂರ್ಗೂ ಆ ವೀರಪ್ಪಂಗೂ ಏನ್ ಸಂಬಂಧ? ಇವ್ರ ಮಕ್ಕಳು ಅಂದ್ರೆ ಆ ವೀರಪ್ಪ ಯಾಕೆ ಜೀವಕ್ಕೆ ತೊಂದರೆ ಮಾಡ್ತಾನೆ? ಅಮ್ಮರೇ, ಶುರು ಮಾಡಮ್ಮ, ನೈವೇದ್ಯ ಮಾಡಿ. ಯೋ, ಪ್ರಸಾದ ಹಂಚ್ಬೇಕು. ತಗ ಇವನ್ನೆಲ್ಲ ಅಲ್ಲಿ ಪುರ್ಸಿ ತಗೊಳಪ್ಪ. ರಜಯ್, ಹಾಯ್ ರಜಯ್. ಏನಯ್ಯ ನಿನ್ ಗೋಳು? ಗೋಳು ಈ ಮನೆಯಲ್ಲಿ ನಂದಲ್ಲ, ನಿಂದ. ತಗ ನೀನು ಅಡಪ ಖಾಲಿ ಮಾಡ್ತಾರೆ ಜಾಗನ. ಅಯ್ಯೋ, ಇದೇನಯ್ಯ ಆಗಿದೆ ನಿನ್ಗೆ? ನನ್ ಬ್ಯಾಗ್ನ್ಯಾಗ ಹಿಂಗ್ ತಂದು ಬಿಸಾಕಿದ್ಯಾ? ಬೇಡ, ನಾನು ಕೂಸು, ನನ್ನ ಮಗಳು ಬಂದವಳೆ, ನೀನು ಒತ್ತಾಸೆ ಸಾಕು, ಬಿಡಿಗಾಡಿ. ನಾನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತೀನಿ ಅಂತ ಅವಾಗ್ಲೇ ಹೇಳಿಲ್ವಾ? ನಾನು ಹೇಳ್ಬೇಕಾದ್ರೆ ನಿನ್ ಕಿವಿಗೇನ್ ಕಡ್ಡಿ ಇಟ್ಕೊಂಡಿದ್ಯಾ? ಹೈ, ಮುಚ್ಚ ಬಾಯಿ. ನಿನ್ನ ಮಾತಿಗೆ ಪುಟ್ಟಮ್ಮಿ ಮರಳಾಗ್ಬೋದು, ನಾವು ಮರಳಾಗಕ್ಕಿಲ್ಲ. ನೀನು ಇಲ್ಲೇ ಬಿಟ್ರೆ ನಮ್ಮನ್ನೇ ಮನೆಯಿಂದ ಆಚೆ ಕಳಿಸ್ಬಿಡ್ತೀಯ. ಬೈತಾರೋ ಇದೇನಯ್ಯ? ಯೋನಿದು. ಅಯ್ಯೋ ರಾಜ, ಅವ್ನ ಬ್ಯಾಗೆಲ್ಲ ಹಿಂಗ್ಯಾಕೆ ಬಿಸಾಕಿದ್ಯಾ? ಪುಟ್ಟಮ್ಮಿ, ಮೊದಲು ಈ ಮನೆ ಹಳ್ಳಿನ ಮನೆ ಬಿಟ್ಟು ಹೋಗಿ ಕೇಳೋ. ನೋಡ, ಸಾನ ಹಬ್ಬ ಬಂದಾಯ್ತು, ಪುರ್ಸಿನೂ ಇಲ್ಲೇ ಅವನೇ. ಇನ್ನು ಇವಳು ಅವಶ್ಯಕತೆ ಇಲ್ಲ, ಹೋಗೋನು ಅನ್ನೋ. 4 ದಿನ ಎಲ್ರ ಜೊತೆಗಿದ್ದು ನನ್ ಪಾಪ ಕಳ್ಕಂಡು ಒಳ್ಳೆ ದಾರಿ ಹಿಡಿಯುಮ ಅಂತ ಅನ್ಕೊಂಡ್ರೆ ಅದಕ್ಕೂ ಈ ವಯ್ಯಕ್ಕೆ ಕಲ್ಲಾಗ್ತವನೆ. ಪುಟ್ಟಕ್ಕ, ಹೊಸಿ ನೀನಾದ್ರೂ 7 ಪುಟ್ಟಕ್ಕ. ಬೇಡ. ಯೋ ನಿನ್ಗೋಳು, ನಿನ್ಗೆ ಯಾರು ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಈಗ ನಾವೆಲ್ಲ ಇದೀವಿ ತಾನೆ, ಇಲ್ಲೇ ಇರ್ಬೇಕು ಅನ್ನೋ ಹಠ ಯಾಕೆ? ಅದು ನನಗೆ ಪುಟ್ಟಕ್ಕ ಜೊತೆ ಇದ್ದು ಅಭ್ಯಾಸ ಆಗೋಗೈತೆ. ಏಕಾಏಕಿ ಬಿಟ್ಟೋಗು ಅಂತಂದ್ರೆ ಮನ್ಸಿಗೆ ಸಾನೆ ಕಷ್ಟ ಆಯ್ತದೆ.
ಪುಟ್ಟಕ್ಕ ಯಾಕಂದ್ರೆ ನಾನು ನಿಮ್ಮ ಮನೆನಾಗ ಊಟನೇ ಮಾಡಕ್ಕಿಲ್ಲ, ಹಸ್ಕಂಡೆ ಕೆಲಸ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ನನ್ನ ಕಳಿಸ್ಬೇಡ ಪುಟ್ಟಕ್ಕ. ರಾಜವ್ವ, ನೀನು ಯಾರ ಮಾತು ತಲೆ ಕೆಡಿಸ್ಕೋಬೇಡ. ನೀನು 7 ದಿನ ಇಲ್ಲಿ ಇರಬೇಕು ಅನಿಸ್ತದೋ 8 ದಿನ ಇರು. ಪುಟಮಿ ಬೇಡ ಪುಟಮಿ, ಅಪ್ಪಯ್ಯ. ನನ್ನ ಮಾತು ಕೇಳಿ. ಬಿಟ್ಬಿಡಿ, ಅವಂಗೆ ಯೋಟ್ ಹೇಳಿದ್ರು ಆಟೆ. ಪುಟ್ಟಕ್ಕ ಹೇಳದ್ಮೇಲೆ ಮುಗೀತು, ನಾನಂತೂ ಇಲ್ಲೇ ಇರ್ತೀನಿ. ಕಿಲಾಡಿ ಕಣೆ ನೀನು ನಾನು ನಿನ್ನ ದಾರಿನಾಗೆ ಬಗ್ಗಿಸ್ಬೇಕು ಮಾಡ್ತೀನಿ. ಅವ ನಿನ್ಗಾಗ್ಲಿಂದ ನಾನು ಏನೋ ಹೇಳ್ಬೇಕು ಅಂತಿದ್ದೆ. ಇರು, 1 ನಿಮಿಷ ಬಂದೆ. ಇವತ್ತಿನ ನಸೀಬ್ ಚೆನ್ನಾಗಿತ್ತು, ಬುಡಕ್ಕಿಲ್ಲ. ಅವ ಇಲ್ಲಿ ನೋಡು. ನಾನು ಹಿಂಗೆ ಹೇಳ್ತಿದ್ನಲ್ಲ, ಆ ಊರ್ನಾಗೆ ನಿಂತಿರೋದೇ ಒಂದು ಫೋಟೋ ಐತೆ ಅಂತ, ಅದಿದೆ. ನಾನು ಹೇಳ್ದಾಗ ನಂತರದ್ದೇ ಫೋಟೋ ಅಲ್ಲಿ ಯಾಕಿರ್ತದೆ ಅಂತ ಹೇಳ್ತಿದ್ದಲ್ಲ, ಅದಿದೆ ಫೋಟೋ. ಅಪ್ಪಯ್ಯ ನೀನು ನೋಡು. ಇದಾ ಏನವ ನೀನು? ಅಲ್ವೇ, ಈ ಫೋಟೋಕ್ಕೂ ನನಗೂ ಹೋಲಿಕೆ ಆಯ್ತಾ? ಇದೇ ಬೇರೆ, ನಾನೇ ಬೇರೆ. ತೆಗಿ. ಇಲ್ಲ ಕಣವ, ಇದ್ರಾಗಿರೋ ಹೆಂಗ್ಸು ನಿಂತರನ್ನೇ ಅವ್ರೆ. ಇನ್ನೊಂದ್ ಕಿತ್ತ ನೋಡು. ಸಾನಾ, ಒಂದ್ಕಿತ ತೋರ್ಸು. ಕುಸೆ, ಅವಳು ತೋರಿಸ್ತಿದ್ಯಾ? ಅಯ್ಯೋ, ಇದೇ ತರ ಫೋಟೋ ಇಲ್ಲೂ ಒಂದೈತೆ. ಇರು, 1 ನಿಮಿಷ ಬರ್ತೀನಿ. ಅವ ಇಲ್ಲಿ ನೋಡವಾ, ಇದೇ ತರ ಫೋಟೋ ಇಲ್ಲೊಂದದೆ. ನೀನ್ ಏನೂ ಗೊತ್ತಿಲ್ಲ ಅಂತ ಹೇಳ್ದೆ. ನಾನು ನಿಂಗೆ ಹೇಳ್ತಿದ್ದಲ್ಲ, ಇದೇ ತರದ್ ಫೋಟೋ ನನ್ನ ಮನೆನಾಗ ನೋಡ್ದೆ ಅಂತ. ಅದ್ ಇದೇ ಫೋಟೋ. ಇದೇನಿದು ಎಲ್ಲ ಈ ಫೋಟೋದ ಗೊಂದಲ ಹಿಡಿಸ್ಕೊಂಡು ಕೂತವ್ರೆ? ಇಲ್ಲ ಪುಟ್ಟಕ್ಕ, 2 ಫೋಟೋ ಒಂದೇಯಾ. ನಾನು ಅವತ್ ನಿನ್ನ ಕೇಳಿದಾಗ ನನ್ನ ಗೆಳತಿ ಅಂತ ಹೇಳ್ದೆ.